ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು HSTR 2015 ಅಲ್ಲಿ ಕೇಳಿರುವಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ 72ನೇ ಕ್ವಶನ್ ನೋಡಿ. ಇಫ್ ದ ಮೀನ್ ಆಫ್ a ಅಂಡ್ 1/a is p ಅಂತಿದ್ದಾನೆ, ದ ಮೀನ್ ಆಫ್ a ಕ್ಯೂಬ್ ಅಂಡ್ 1/a ಕ್ಯೂಬ್ ಎಷ್ಟು ಅಂತ ಕೇಳ್ತಿದ್ದಾನೆ. ಓಕೆ, ನಮ್ಗೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಈ 4 ಆಪ್ಷನ್ ಅಲ್ಲಿ ನಮ್ಗೆ ಒಂದು ಆಪ್ಷನ್ ಅಂತೂ ಕರೆಕ್ಟ್ ಇದೆ. ಓಕೆ, ಫಸ್ಟ್ ಮೀನ್ ಅಂದ್ರೆ ಏನ್ ನಮ್ಗೆ? ಓಕೆ, ಮೀನ್ ಅಂದ್ರೆ ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ಟರ್ಮ್ಸ್, ಇಲ್ಲ ಅಂದ್ರೆ ಇದನ್ನ ಆಬ್ಜೆಕ್ಟ್ಸ್ ಅಂತಾನು ಕರಿತೀವಿ. ಸಮ್ ಆಫ್ ಟರ್ಮ್ಸ್ ಬೈ ನಂಬರ್ ಆಫ್ ಟರ್ಮ್ಸ್. ಓಕೆ, ನಂಬರ್ ಆಫ್ ಟರ್ಮ್ಸ್ ಇದು ನಮ್ಗೆ ಮೀನ್ ಫಾರ್ಮುಲಾ, ಇದು ನೆನಪಿಟ್ಕೊಳ್ಳಿ. ಓಕೆ, ದೆನ್ ಮೀನ್ ಎಷ್ಟು ಕೊಟ್ಟಿದ್ದಾನೆ? ಪಿ ಅಂತ ಕೊಟ್ಟಿದ್ದಾನೆ. ಪಿ ಈಸ್ ಈಕ್ವಲ್ ಟು ಸಮ್ ಆಫ್ ಟರ್ಮ್ಸ್. ಇಲ್ಲಿ ಟರ್ಮ್ಸ್ ಯಾವ? ಎ ಅಂಡ್ 1/a. ಎ ಪ್ಲಸ್ 1/a ಬೈ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 2 ಇದೆ. ಓಕೆ, ಎ 1/a ಎಷ್ಟು? ಎರಡೇ ಟರ್ಮ್ಸ್ ಎಲ್ಲ ಕೊಟ್ಟಿರೋದು, 2 ಟರ್ಮ್ಸ್. ದೆನ್ ಇದನ್ನ ನಾನು 2p is equal to a plus 1/a ಅಂತ ಬರ್ಕೊಂತೀನಿ. ಓಕೆ, ಇದು ನಮ್ಗೆ ಇಷ್ಟು ಬಂದಿದೆ. ನೆಕ್ಸ್ಟ್ ದ ಮೀನ್ ಆಫ್ a ಕ್ಯೂಬ್ ಅಂಡ್ 1/a ಕ್ಯೂಬ್ ಈಸ್ ಅಂತ ಇದ್ದಾನೆ. ಇದನ್ನ ನಾನು ಸ್ಟಾರ್ ಅನ್ಕೊಂತೀನಿ. ಓಕೆ, ದ ಮೀನ್ ಆಫ್ a ಕ್ಯೂಬ್ ಅಂಡ್ 1/a ಕ್ಯೂಬ್ ಅದರದ್ದು ಫೈಂಡ್ ಔಟ್ ಮಾಡಿ ಅಂತಿದ್ದಾನೆ. ಮೀನ್ ಇಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಬೈ ನಂಬರ್ ಆಫ್ ಟರ್ಮ್ಸ್ ಎಷ್ಟು? 2. ಓಕೆ, ಇವಾಗ ನಮ್ಗೆ ಮೇನ್ ಈ ವ್ಯಾಲ್ಯೂ ಬೇಕು ನಮ್ಗೆ. a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಈಕ್ವೇಶನ್. ಓಕೆ, ನಾನೇನ್ ಮಾಡಿದ್ದೀನಿ ಇಲ್ಲಿ, ಓಕೆ, ಈ ಸ್ಟಾರ್ ಅನ್ನೋ ಈಕ್ವೇಶನ್ಗೆ ಕ್ಯೂಬ್ ಮಾಡಿ. ಓಕೆ, ಟೇಕ್ ಕ್ಯೂಬ್ ಆನ್ ಬೋತ್ ಸೈಡ್. ಕ್ಯೂಬ್ ಆನ್ ಬೋತ್ ಸೈಡ್. ಓಕೆ, ಟೇಕ್ ಕ್ಯೂಬ್ ಆನ್ ಬೋತ್ ಸೈಡ್ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ? 2p ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು a ಪ್ಲಸ್ 1/a ಹೋಲ್ ಕ್ಯೂಬ್. ಓಕೆ, ಇಲ್ಲಿ ನೋಡಿ, ಇದ್ರಿಗೆ a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿ. a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಏನ್ ನಮ್ಗೆ? a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ b ಪ್ಲಸ್ 3ab ಸ್ಕ್ವೇರ್. ಇದು ನಮ್ಗೆ a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಇದೇನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನ ಏನಾಗುತ್ತೆ ನಮ್ಗೆ? 8p ಕ್ಯೂಬ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿ. ಏನಾಗುತ್ತೆ? a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಪ್ಲಸ್ 3 ಇಂಟು a ಸ್ಕ್ವೇರ್ 1/a ಪ್ಲಸ್ 3a 1/a ಸ್ಕ್ವೇರ್. ಓಕೆ, ಇಷ್ಟು ಬರುತ್ತೆ ನಮ್ಗೆ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಪ್ಲಸ್ 3 ಟೈಮ್ಸ್ 3 ಕಾಮನ್ ತಗೊಂಡ್ರೆ a ಪ್ಲಸ್ 1/a ಆಗುತ್ತೆ. ದಟ್ ಈಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಪ್ಲಸ್ 3 ಟೈಮ್ಸ್ ಆಫ್ a ಪ್ಲಸ್ 1/a. ಆಲ್ರೆಡಿ ನೋಡಿ ಅದ್ರ ವ್ಯಾಲ್ಯೂ ಎಷ್ಟು? 2p. ಓಕೆ, a ಪ್ಲಸ್ 1/a ವ್ಯಾಲ್ಯೂ ಎಷ್ಟು? 2p. ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. 8p ಕ್ಯೂಬ್. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಾಗುತ್ತೆ ನಮ್ಗೆ? 8p ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ 1/a ಕ್ಯೂಬ್. ಓಕೆ, ಪ್ಲಸ್ 3 ಟು 6p. ಈ 6p ಈ ಸೈಡ್ ಕಳಿಸಿ ನಮ್ಗೆ a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು 8p ಕ್ಯೂಬ್ ಮೈನಸ್ 6p. ಓಕೆ, ಇದರಲ್ಲಿ 2p ಕಾಮನ್ ತಗೊಳ್ಳಿ. ಏನಾಗುತ್ತೆ ನಮ್ಗೆ? 4p ಸ್ಕ್ವೇರ್ ಮೈನಸ್ 3 ಬರುತ್ತೆ. ಓಕೆ, ಇದನ್ನ ನೀವು ಮತ್ತೆ ಮಲ್ಟಿಪ್ಲೈ ಮಾಡಿದ್ರು ನಿಮ್ಗೆ ಮತ್ತೆ ಸೇಮ್ ಇದೇ ಬರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಮತ್ತೆ ಇಲ್ಲಿ ಜಸ್ಟ್ 2p ಕಾಮನ್ ತೆಗೆದಿದ್ದೀನಿ. 8 ಕ್ಯೂಬ್ ಪ್ಲಸ್ 1/a ಕ್ಯೂಬ್. ಯಾಕೆ ನಾನು p ಕಾಮನ್ ತೆಗೆದಿದ್ದೀನಿ ಅಂದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ p ಅನ್ನೋದು ಕಾಮನ್ ತೆಗೆದಿದೆ. ಅದರಿಂದ ನಾನು ಇಲ್ಲಿ ಕೂಡ p ಕಾಮನ್ ತೆಗೆದಿದ್ದೀನಿ. ಇವಾಗ ನಮ್ಗೆ ಮೀನ್ ಇಸ್ ಈಕ್ವಲ್ ಟು, ಓಕೆ ನೋಡಿ, ಇನ್ ಪ್ಲೇಸ್ ಆಫ್ a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಹತ್ರ ಬಂದಿರೋ ಸೊಲ್ಯೂಷನ್ ನ ಪುಟ್ ಮಾಡಿ. ಏನ್ ಬಂದು? 2p 4p ಸ್ಕ್ವೇರ್ ಮೈನಸ್ 3. ಓಕೆ, ಬೈ 2 ಇದೆ. 2 ಗೆಟ್ ಕ್ಯಾನ್ಸಲ್. ನಮ್ಗೆ ರಿಕ್ವೈರ್ಡ್ ಆನ್ಸರ್ ಏನ್ ಬರುತ್ತೆ? p ಟೈಮ್ಸ್ ಆಫ್ 4p ಸ್ಕ್ವೇರ್ ಮೈನಸ್ 3. ಇದು ನಮ್ಗೆ ರಿಕ್ವೈರ್ಡ್ ಆನ್ಸರ್. ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ 2 ಅನ್ನೋದು ಕರೆಕ್ಟ್ ಆಗುತ್ತೆ ನೋಡಿ. ಓಕೆ, ಈಗ ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಇದು ಸಿಂಪಲ್. ಓಕೆ, a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಂಪಲ್ ಬಂದ್ಬಿಡುತ್ತೆ ಇದು.
ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.